ರಾಜ್ಯದಲ್ಲಿ ಸಿಎಂ ಚೇಂಜ್ ಆಗ್ತಾರಾ? ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದಾನೂ ಈ ಕನ್ಫ್ಯೂಷನ್ ಇದ್ದೇ ಇದೆ. ನಾನೇ ಸಿಎಂ, 5ಕ್ಕೆ 5 ವರ್ಷ ನಾನೇ ಸಿಎಂ ಅಂತ ಹೇಳೋ ಸಿಎಂ ಸಿದ್ದರಾಮಯ್ಯ ಕೂಡ ಕೊನೆಯದಾಗಿ ಹೈಕಮಾಂಡ್ ಫೈನಲ್ ಅಂತಾರೆ. ಹೈಕಮಾಂಡ್ ಏನು ಹೇಳಲ್ಲ, ಯಾಕೆ? ಅದು ಹೈಕಮಾಂಡಿಗೆ ಗೊತ್ತು. ಈ ಬಾರಿ ಮತ್ತೆ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂದಿದ್ದಾರೆ. ಇನ್ನೊಬ್ರೇನಾದ್ರೂ ಈ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತಿದ್ದಾರೆ ಡಿಸಿಎಂ ಡಿಕೆ. ಇದೇ ಈ ಹೊತ್ತಿನ ವಿಶೇಷ. ಡಿಕೆ ಸಾಬ್ ಹುಕುಂ, ಸಿದ್ದುನೇ ಸಿಎಂ. ನಾನು ಪ್ರಭುದೇವ್. ಹುಕುಂ ಟೈಗರ್ ಕಾ ಹುಕುಂ. ಹಾಗೆ ನೋಡಿದ್ರೆ ಡಿಸಿಎಂ ಡಿಕೆ ಹುಕುಂ ಕೊಟ್ಟ ಮೇಲೆ ಎಲ್ಲವೂ ಸೈಲೆಂಟ್ ಆಗಬೇಕಿತ್ತು. ಯಾಕಂದ್ರೆ ಅವರೇ ಕೆಪಿಸಿಸಿ ಅಧ್ಯಕ್ಷ. ಆದ್ರೆ ಸಿಎಂ ಸ್ಥಾನಕ್ಕೆ ಸ್ಪರ್ಧೆಯಲ್ಲಿರೋದೇ ಡಿಸಿಎಂ. ಸಿಎಂ ಆಗಿ ಸಿದ್ದುನೇ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಅವರಾದ್ರೂ ಹೇಳದಿದ್ರೆ ಗೊಂದಲ ಯಾವತ್ತೋ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಅವರು ಮಾತನಾಡೋದಕ್ಕೆ ಚಾಲೆಂಜ್ ಹಾಕಬೇಡಿ ಅಂತ. ಟೈಗರ್ ಕಾ ಹುಕುಂ ಕೊಟ್ಟಿರೋ ಡಿಕೆ ಕೂಡ ಸಿದ್ದು ಅವರ ಹಾಗೇನೆ ಹೈಕಮಾಂಡ್ ಫೈನಲ್ ಅಂತಾರೆ. ಆದ್ರೆ ಹೈಕಮಾಂಡ್ ಮಾತನ್ನೇ ಆಡಲ್ಲ. ನಾನೇ 5 ವರ್ಷ ಸಿಎಂ, ನವೆಂಬರ್ ಕ್ರಾಂತಿಯು ಠುಸ್ ಪಟಾಕಿ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಡ್ಕೋಬೇಕು ಎಲ್ರು. ನೋ ಡಿಸ್ಕಷನ್, ಡಿಕೆ ಸಾಬ್ ಹುಕುಂ. ನಾನೇ ಹೇಳ್ತಾ ಇದ್ದೀನಿ, ನಥಿಂಗ್ ಟು ಬಿ ಡಿಸ್ಕಸ್. ಹುಕುಂ ಟೈಗರ್ ಕಾ ಹುಕುಂ. ಪವರ್ ಶೇರಿಂಗ್ ಗೊತ್ತಿರೋದು ಆ ಮೂವರಿಗೆ ಮಾತ್ರ. ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಎಲ್ಲ ಓಕೆ, ಇವರು ಮಾತಾಡ್ತಿರೋದು ಯಾಕೆ? 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ಅವ್ರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ. ಇಷ್ಟೆಲ್ಲ ಪ್ರಶ್ನೆಗಳಿಗೂ ಡಿಕೆ ಸಾಬ್ ಉತ್ತರ ಕೊಟ್ಟು ಆಗಿದೆ. ಕಳೆದ ಬಾರಿಯಂತೆ ಈ ಬಾರಿಯಲ್ಲ, ಕ್ಲೀನ್ ಅಂಡ್ ಕ್ಲಿಯರ್, ನೋ ಡೌಟ್ಸ್. ಇಷ್ಟೆಲ್ಲ ಆದ್ರೂ ಪ್ರಶ್ನೆ ಹಾಗೆಯೇ ಇದೆ. ನವೆಂಬರ್ ಕ್ರಾಂತಿ ಆಗತ್ತಾ, ಆಗಲ್ವಾ? ಕ್ರಾಂತಿ ಪುರುಷ ರಾಜಣ್ಣ ಅಲ್ಲ, ಶಿವರಾಮಣ್ಣ. ಈ ಬಾರಿ ಇಷ್ಟೆಲ್ಲ ಕ್ರಾಂತಿ ಆಗೋಕೆ ಕಾರಣ ಡಿಕೆ ಸಾಬ್ ಹುಕುಂ ಕೊಡೋದಕ್ಕೆ ಕಾರಣ ಎಲ್ಆರ್ ಶಿವರಾಮೇಗೌಡ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡ, ರಾಜ್ಯ ಕಾಂಗ್ರೆಸ್ಸಿನ ವಕ್ತಾರರಲ್ಲಿ ಒಬ್ಬರು. ಇತ್ತೀಚೆಗೆ ವಕ್ತಾರ ಹುದ್ದೆಗೆ ಪ್ರಮೋಷನ್ ತಗೊಂಡ ಶಿವರಾಮೇಗೌಡ ಇಷ್ಟೆಲ್ಲ ಡೆವಲಪ್ಮೆಂಟ್ನ ಮೂಲ ಪುರುಷ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಇಲ್ದರೆ ಇದ್ದಾರೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿ ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಎಲ್ಲರಿಗೂ ಪಕ್ಷವನ್ನು ಹೆಂಗೆ ತೆಗೆದುಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರನ್ನ ಹೆಂಗೆ ತಗೊಂಡು ಹೋಗ್ಬೇಕು, ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಿದೆ. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ಮಾಡ್ತಿದ್ದ ಶಿವರಾಮೇಗೌಡರಿಗೆ ಪತ್ರಕರ್ತರಿಂದ ಪ್ರಶ್ನೆಯೊಂದು ಎದುರಾಯಿತು. ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದವರು ಈಗ ಪಕ್ಷದಲ್ಲಿ ಏನಾಗಿದ್ದಾರೆ ಗೊತ್ತಿದೆಯಲ್ಲ ಅಂತಾನೆ ಮಾತು ಶುರು ಮಾಡಿದ ಶಿವರಾಮೇಗೌಡರಿಗೆ ಕೆಎನ್ ರಾಜಣ್ಣ ವಿಷಯ ಗೊತ್ತಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಮಾತನಾಡಿದವರೇ ಕೆಎನ್ ರಾಜಣ್ಣ. ಅವರೀಗ ಸಚಿವರೇ ಅಲ್ಲ. ಸೆಪ್ಟೆಂಬರ್ ಕ್ರಾಂತಿ ವೀರ ಔಟ್. ರಾಜಣ್ಣ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರ ಹೋಗಿದ್ದಲ್ಲ, ಗೆಟ್ ಔಟ್ ಎಂದು ವಜಾ ಮಾಡಿಸಿಕೊಂಡಿರುವವರು ಕೆಎನ್ ರಾಜಣ್ಣ. ಇಷ್ಟೆಲ್ಲ ಹೇಳಿದ ಶಿವರಾಮೇಗೌಡ
ಅದಾದ ನಂತರ ಒಂದು ದೊಡ್ಡ ಬಾಂಬನ್ನೇ ಹಾಕ್ಬಿಟ್ರು. ಅದೇ ನವೆಂಬರ್ ಕ್ರಾಂತಿ. ಸಿದ್ದು ಡಿಕೆಗೆ 2.5 ವರ್ಷ ಪವರ್ ಶೇರಿಂಗ್ ಸ್ಟೋರಿ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. DK ಅವರು CM ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. DK ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ನವೆಂಬರ್ನಲ್ಲಿ DK ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವ್ರು ಆಗ್ಬೇಕು ಅನ್ನೋದು ನಮ್ಮದು. ಶಿವರಾಮೇಗೌಡ ಈ ಮಾತು ಹೇಳಿದ್ದು ಆಯುಧ ಪೂಜೆಯ ದಿನ. ಮಂಡ್ಯ ಮೈಸೂರಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರೀಗ ದಸರಾ ಹಬ್ಬ ಇರೋ ಕಾರಣ ಮೈಸೂರಿನಲ್ಲಿಯೇ ಇದ್ದಾರೆ. ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಮ್ಮದೇ ಪಕ್ಷದ ಶಿವರಾಮೇಗೌಡರು ಈ ರೀತಿ ಹೇಳಿದಾರಲ್ಲ ಅನ್ನೋ ಪ್ರಶ್ನೆ ಎದುರಾಯಿತು. ಅದಕ್ಕೆ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ರು. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತಾರೆ. ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಶಿವರಾಮೇಗೌಡ ಸಮೇತ ಎಲ್ಲರೂ ಕೂಡ DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಆ ಜನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ವಿ ಹ್ಯಾವ್ ಟು ಗೋ ಬೈ ಇಟ್. ಶಿವರಾಮೇಗೌಡರ ಈ ಮಾತಿಗೆ ಸಿದ್ದರಾಮಯ್ಯ ಕೊಟ್ಟ ರಿಯಾಕ್ಷನ್ ಇದು. ಹೈಕಮಾಂಡ್ ಏನ್ ಹೇಳಿದ್ಯೋ ಅದು ಆಗುತ್ತೆ. ಹೈಕಮಾಂಡ್ ಫೈನಲ್ ಅಂತಾರೆ ಸಿದ್ದರಾಮಯ್ಯ. ಆದರೆ ಅದಕ್ಕೂ ಮೊದಲು ವಿರೋಧ ಪಕ್ಷಗಳ ಭವಿಷ್ಯವಾಣಿಗೆ ಸಿದ್ದು ಕೊಟ್ಟ ಉತ್ತರ ಇನ್ನೂ ಖಡಕ್ ಆಗಿತ್ತು. ಮುಂದಿನ ದಸರಾನು ನಾನೇ ಉದ್ಘಾಟನೆ ಮಾಡ್ತೇನೆ. ಪ್ರತಿಪಕ್ಷದವರಿಗೆ ನೆಟ್ಟಗೆ ಭವಿಷ್ಯ ಹೇಳೋಕೆ ಬರಲ್ಲ. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರಿಗೆ. ಮುಂದಿನ ವರ್ಷನೂ ಪುಷ್ಪಾರ್ಚನೆ ಮಾಡ್ತಾರಾ ಸಿಎಂ? ಇಷ್ಟು ಹೇಳಿದ ಸಿದ್ದರಾಮಯ್ಯ ಅವರಿಗೆ ಎಂದಿನಂತೆ ಮುಂದಿನ ವರ್ಷನೂ ನೀವೇ ಪುಷ್ಪಾರ್ಚನೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಎದುರಾಯಿತು. ಸಿದ್ದರಾಮಯ್ಯ ಅವರೀಗ ಸಿಎಂ ಆಗಿದ್ರೂ ಮೈಸೂರಿನ ಒಂದಿಷ್ಟು ಸೀನಿಯರ್ ಪತ್ರಕರ್ತರಿಗೆ ಒಂದಿಷ್ಟು ಸಲುಗೆಯೂ ಇದೆ. ಹೀಗಾಗಿಯೇ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪತ್ರಕರ್ತರ ಜೊತೆ ಸ್ವಲ್ಪ ಸಾಫ್ಟ್ ಆಗಿಯೇ ಇರ್ತಾರೆ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಮಾಡ್ತೀರಾ ಅಂತ ಕೇಳಿದ್ರು. ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ಅವರೇ ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀವಿ. ಹೌದು. ಸರ್ ಈಗ ಸರ್ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು. 2ನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2 ವರ್ಷ ಇರ್ತೀವಿ. ಇದಕ್ಕಿಂತ ಕ್ಲಿಯರ್ ಮೆಸೇಜ್ ಬೇರೆ ಬೇಕಿರಲಿಲ್ಲ. ಕಳೆದ ಬಾರಿಯೂ ಇಂಥದ್ದೇ ಡೌಟ್ ಇತ್ತು. ಅನುಮಾನಗಳನ್ನ ದೆಹಲಿಯಲ್ಲಿಯೇ ದೂರ ಮಾಡಿದ್ದ ಸಿದ್ದರಾಮಯ್ಯ ನ್ಯಾಷನಲ್ ಚಾನೆಲ್ಗಳ ಮೂಲಕ ಮೊದಲು ಸಂದೇಶ ಕೊಟ್ಟು ನಂತರ ಕನ್ನಡ ಟಿವಿ ಚಾನೆಲ್ಗಳ ಮೂಲಕವೂ ನಾನೇ 5 ವರ್ಷ ಸಿಎಂ ಎಂದು ಸಂದೇಶ ರವಾನಿಸಿದ್ರು. ಈಗ ಮತ್ತೊಮ್ಮೆ ಗುಲ್ಲೆದ್ದಿದೆ. ಮತ್ತೆ ಗೊಂದಲ ಸೃಷ್ಟಿಯಾಗಿದೆ. ಮತ್ತೆ ಸಿದ್ದು ಸಂದೇಶ ರವಾನೆ ಮಾಡಿದ್ದಾರೆ. ಟೈಗರ್ ಕಾ ಹುಕುಂ, ಡಿಕೆ ಸಾಬ್ ಹುಕುಂ. ಹೇಳ್ತೀನಿ ಕೇಳಿ, ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ. ಇನ್ಕ್ಲೂಡಿಂಗ್ ರಂಗನಾಥ್, ಐ ವಾಸ್ GC ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ತರದ್ದು ಯಾರು ಚರ್ಚೆಯನ್ನ ಮಾಡಬಾರ್ದು. ಹುಕುಂ
टाइगर का हुक्म। ಗೊಂದಲಗಳ ಮೂಲಕ ಕತೆ ಶುರುವಾಗೋದು ಎಲ್ಲಿ? ಡಿಕೆ ಶಿವಕುಮಾರ್ ಟೈಗರ್ ಕಾ ಹುಕುಂ ಎಂದೇ ಭಾವಿಸಬೇಕು. ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಮತ್ತೆ ಮತ್ತೆ ಚರ್ಚೆಯಾಗ್ತಾ ಇರೋದಕ್ಕೆ ಕಾರಣಗಳು ಇವೆ. ಏನ್ ಗೊತ್ತಾ? ಇನ್ನೊಂದ್ಸಲ ಸಿಎಂ ಸಾಹೇಬ್ರ ಮಾತು ಕೇಳಿಕೊಳ್ಳಿ. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. ಐ ಹೋಪ್ ಸೋ, ಐ ಹೋಪ್ ಸೋ. ಸಿದ್ದೂರ ಆ ಮಾತಿನಲ್ಲೇ ನಿಗೂಢ ಅರ್ಥಗಳ ಹುಡುಕಾಟ. ಈಗ ಹುಡುಕಾಟ ಶುರುವಾಗಿರೋದು ಆ ಮಾತುಗಳ ಮರ್ಮ ಏನು ಎನ್ನುವುದರ ಸುತ್ತ. ಯಾಕಂದ್ರೆ ಐ ಹೋಪ್ ಸೋ ಎಂದ್ರೆ ನನಗೂ ಆ ವಿಶ್ವಾಸ ಇದೆ ಎಂದರ್ಥ. ಆ ಮಾತಿನ ಅರ್ಥ ಏನು? ನಾನೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಲಿಲ್ಲ. ಯಾಕೆ ಅದನ್ನು ಹೇಳಿದ್ದರೆ ಎಲ್ಲವೂ ಕ್ಲಿಯರ್ ಆಗ್ತಾ ಇತ್ತಲ್ಲ. ಏನು ಆ ಐ ಹೋಪ್ ಸೋ ಮಾತಿನ ಅರ್ಥ? ಸೋನಿಯಾ, ರಾಹುಲ್ ಮತ್ತು ಖರ್ಗೆ ಅವರು 3 ಜನಕ್ಕೆ ಗೊತ್ತು ನಮ್ ಹೈಕಮಾಂಡ್ ತುಂಬಾನೇ ಡಿಫರೆಂಟ್, ಫುಲ್ ಸ್ಟ್ರಾಂಗು ಅನ್ನೋ ಕಾಂಗ್ರೆಸ್ ನಾಯಕರಿಗೆ ಬರವೇ ಇಲ್ಲ. ಆದ್ರೆ ಫುಲ್ ಸ್ಟ್ರಾಂಗ್ ಇರೋ ಹೈಕಮಾಂಡ್ ಈ ವಿಷಯದಲ್ಲಿ ಮಾತ್ರ ಫುಲ್ ಗಪ್ಚುಪ್. ಆ ಗಪ್ಚುಪ್ ಆಗಿರೋದೇ ಇದಕ್ಕೆಲ್ಲ ಕಾರಣ. ಹೈಕಮಾಂಡ್ ಗಪ್ಚುಪ್ ಗೇಮ್ ಆಡ್ತಿದ್ರೆ ಸ್ಟೇಟ್ ಹೈಕಮಾಂಡ್ ಎಲ್ಲವನ್ನ ಹೈಕಮಾಂಡ್ ಕಡೆ ತೋರಿಸಿ ಆಟ ಆಡ್ತಾ ಇದೆ. ಗೇಮ್ ಗೋಯಿಂಗ್ ಆನ್. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. I hope so. ಅವ್ರಿರೋ ತನಕ ಅವರೇ ಮಾಡ್ತಾರೆ. I hope so. 5 ವರ್ಷ ಅವರು ಮಾಡ್ತಾರೆ. 5 ವರ್ಷನೂ ನೀವೇ ಮಾಡ್ತೀರಿ. ಐ ಹೋಪ್ ಸೋ ಅನ್ನೋದ್ರ ಜೊತೆಯಲ್ಲೇ ಎಲ್ಲಾ ಲೆಕ್ಕಾಚಾರ, ಭವಿಷ್ಯವಾಣಿಗಳು ಶುರುವಾಗಿವೆ. ಟೈಗರ್ ಕಾ ಹುಕುಂ ಅಂದ್ರೆ ಡಿಕೆ ಸಾಹೇಬ್ರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾಗಿದೆ. ಇನ್ನು ಮುಂದೆ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಎಷ್ಟು ಎಂಬ ಬಗ್ಗೆ ಪ್ರಶ್ನೆಗಳಿರೋದಿಲ್ಲ. ಆದ್ರೆ ಈಗ ಅದು ಹೈಕಮಾಂಡ್ ಲೆವೆಲ್ನವರೆಗೂ ಹೋಗಿದೆ. ಪವರ್ ಶೇರಿಂಗ್ ಗೊತ್ತಿರೋದು 3 ಮಾತ್ರ. ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವ್ರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಸೋನಿಯಾ, ರಾಹುಲ್, ಖರ್ಗೆ 3 ಮಾತ್ರ ಗೊತ್ತು. ಬಿಕೆ ಹರಿಪ್ರಸಾದ್ ಕೇವಲ ಶಾಸಕರಲ್ಲ, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಹೌದು. ಬಿಕೆ ಹರಿಪ್ರಸಾದ್ ಪ್ರಕಾರ ಪವರ್ ಶೇರಿಂಗ್ ಕಥೆ ಏನು ಎನ್ನುವುದು ಗೊತ್ತಿರುವುದು 3 ಮಾತ್ರ. ಆ 3 ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ. ಅವರನ್ನ ಬಿಟ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತಿದೆ. ಬಿಕೆ ಹರಿಪ್ರಸಾದ್ ಹೇಳೋದು ಇದನ್ನೇ. ಉಳಿದವರು ಮಾತನಾಡೋಕೆ ಅವಕಾಶ ಇಲ್ಲ ಅಂತಾರೆ ಬಿಕೆ ಹರಿಪ್ರಸಾದ್. ಹಾಗಾದ್ರೆ ಕುಣಿಗಲ್ ರಂಗನಾಥ್ ಹಾಗೆ ಹೇಳಿದ್ದು ಏಕೆ? ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಕುಣಿಗಲ್ ರಂಗನಾಥ್ ಹೀಗೆ ಮಾತನಾಡ್ತಿರೋದು ಇದೇ ಮೊದಲೇನಲ್ಲ. ಅದಕ್ಕೆ ಡಿಕೆ ಶಿವಕುಮಾರ್ ಕೊಟ್ಟಿರೋ ಉತ್ತರವು ಸ್ಟ್ರಾಂಗ್ ಆಗಿಯೇ ಇದೆ. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ.
ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವ್ರು ಶಿಸ್ತಿನ ಸಿಪಾಯಿಗಳು. ನಮ್ಗೆ ಪಕ್ಷ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನ್ ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಹೀಗೆ ಹೇಳುವ ಡಿಕೆ ಶಿವಕುಮಾರ್ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಎಂದು ಅಪ್ಪಿತಪ್ಪಿಯೂ ಹೇಳಲ್ಲ. ಸಿದ್ದರಾಮಯ್ಯ ಏನ್ ಹೇಳಿದಾರೋ ಅದನ್ನ ಫಾಲೋ ಮಾಡೋಣ ಎನ್ನುತ್ತಾರೆ. ಕೊನೆಗೆ ಸಿದ್ದರಾಮಯ್ಯ ಹೇಳಿದ್ದ ಹೈಕಮಾಂಡ್ ಫೈನಲ್ ಎನ್ನುವ ಮಾತನ್ನೇ ಅವರು ಹೇಳ್ತಾರೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಸಿದ್ದರಾಮಯ್ಯ ಅವರು ಹೇಳಲ್ಲ, ಡಿಕೆ ಶಿವಕುಮಾರ್ ಅವರೂ ಹೇಳಲ್ಲ. ಅಂದ ಹಾಗೆ ಸಿದ್ದರಾಮಯ್ಯ ಮೈಸೂರು ದಸರಾದಲ್ಲಿ ಬ್ಯುಸಿ ಇದ್ರೆ ಇತ್ತ ಡಿಕೆ ಶಿವಕುಮಾರ್ ಬೆಂಗಳೂರು ಗುಂಡಿ ಮುಚ್ಚಿಸೋದ್ರಲ್ಲಿ ಬ್ಯುಸಿ. ಪವರ್ ಶೇರಿಂಗ್ ಗ್ಯಾರಂಟಿ ಎಂಬರ್ಥದಲ್ಲಿ ಮಾತನಾಡಿದ ಕುಣಿಗಲ್ ರಂಗನಾಥ್ ಮತ್ತು ಎಲ್ಆರ್ ಶಿವರಾಮೇಗೌಡ ಇಬ್ಬರಿಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಕೊಡಿಸಿದ್ದಾರೆ. ಉತ್ತರ ಕೊಡೋದಕ್ಕೆ ಇನ್ನೊಂದು ವಾರ ಟೈಮ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಮಧ್ಯೆ ಎಲ್ಲ ಸರಿ ಇದೆಯಾ? ಇದ್ದಕ್ಕಿದ್ದಂತೆ ಈ ಚರ್ಚೆ ಶುರುವಾಗೋದಕ್ಕೆ ಇದೂ ಕಾರಣ ಎನ್ನಲಾಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಪ್ರತ್ಯೇಕವಾಗಿಯೇ ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಿದ್ದಾರೆ. ಇದು ಎಲ್ಲವೂ ಸರಿ ಇಲ್ಲ ಎಂಬ ಮೆಸೇಜ್ ಕೊಡ್ತಾ ಇದೆ. ಇದರ ನಡುವೆಯೇ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಸಿದ್ದು ಸಿಎಂ ಆಗಿ ನವೆಂಬರ್ಗೆ 2.5 ವರ್ಷ. ಈಗ ಶುರುವಾಗಿರುವ ಚರ್ಚೆಗೆ ಇದೇ ಮೂಲ. ಸಿದ್ದರಾಮಯ್ಯ 2023ರಲ್ಲಿ ಸಿಎಂ ಆಗಿ ಇದೇ ನವೆಂಬರ್ ತಿಂಗಳಿಗೆ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೀಗಾಗಿಯೇ ಅಧಿಕಾರ ಹಸ್ತಾಂತರ ಸಮಯ ಬಂದೇ ಬಿಡ್ತು ಅಂತ ಡಿಕೆ ಆಪ್ತರು ಖುಷಿಯಾಗ್ತಾ ಇದ್ರೆ ಸಿದ್ದರಾಮಯ್ಯ ಅವಧಿ ಮುಗಿತಾ ಬಂತು ಅನ್ನೋ ಭೀತಿಯಲ್ಲಿ ಸಿದ್ದು ಆಪ್ತರಿದ್ದಾರೆ. ಹೈಕಮಾಂಡ್ ಫುಲ್ ಸೈಲೆಂಟ್, ಯಾರಿಗೆ ಮೆಸೇಜ್? ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೈಕಮಾಂಡ್ ಕ್ಲಿಯರ್ ಕಟ್ ಆಗಿ ಹೇಳಬೇಕಿತ್ತು. ಹೇಳ್ತಾ ಇಲ್ಲ. ಸೋನಿಯಾ, ರಾಹುಲ್ ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೀಗೆ ಯಾರೊಬ್ಬರು 5 ವರ್ಷ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಎಂದು ಅಪ್ಪಿತಪ್ಪಿಯೂ ಮಾತನಾಡ್ತಾ ಇಲ್ಲ. ಹೈಕಮಾಂಡ್ ಮೌನವೇ ಸರ್ವ ಸಮಸ್ಯೆಯ ಮೂಲ. ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂದ್ರೆ ಏನರ್ಥ? ವಿಚಿತ್ರ ನೋಡಿ. ಸಿಎಂ ಮತ್ತು ಡಿಸಿಎಂ ಪರವಾಗಿ ಅವರವರ ಬೆಂಬಲಿಗರು ಹೋರಾಟ ಮಾಡ್ತಾನೆ ಇದ್ದಾರೆ. ಸಿಎಂ ಸೀಟ್ ಖಾಲಿ ಇಲ್ಲ ಅಂತ ಸಿದ್ದು ಆಪ್ತರು, ಪವರ್ ಶೇರಿಂಗ್ ಆಗತ್ತೆ ಅಂತ ಡಿಕೆ ಆಪ್ತರು ಮಾತನಾಡ್ತಾನೆ ಇದ್ದಾರೆ. ಹಾಗೆ ಹೇಳಿದವರಿಗೆ ನೋಟಿಸ್ ಕೊಡ್ತಿರೋ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇಲ್ಲ. ಯಾಕೆ? ಕೆಎನ್ ರಾಜಣ್ಣ ಕಿಕ್ಔಟ್ ಆದಮೇಲೆ ಸಿದ್ದು ಬಣ ಸೈಲೆಂಟ್. ಇನ್ನು ಕೆಎನ್ ರಾಜಣ್ಣ ಮಾತನಾಡಿ ಆಡಿ ಸಚಿವ ಸ್ಥಾನದಿಂದಲೇ ವಜಾ ಆದಮೇಲೆ ಸಿದ್ದು ಬಣದ ಯಾವ ಶಾಸಕರು ಮಾತನಾಡ್ತಿಲ್ಲ, ಬಹಿರಂಗವಾಗಿ ಮಾತನಾಡ್ತಿಲ್ಲ. ಸಚಿವರ ತಲೆದಂಡದ ಮೂಲಕ ಡಿಕೆ ಶಿವಕುಮಾರ್ ಅವರೇ ಸಿದ್ದು ಆಪ್ತರಿಗೆ ಸಂದೇಶ ಕೊಟ್ರಾ ಗೊತ್ತಿಲ್ಲ. ನವೆಂಬರ್ ಕ್ರಾಂತಿ ಆಗತ್ತಾ ಆಗಲ್ವಾ?
ಸಿದ್ದರಾಮಯ್ಯ ಸರ್ಕಾರ ಸೇಫ್ ಎಂದ ಕೋಡಿಶ್ರೀ. ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಆಗಬಹುದು ಅಥವಾ ಆಗದೆಯೂ ಇರಬಹುದು. ಅಂದ ಹಾಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಎಂದು ಸಂದೇಶ ನೀಡಿರೋದು ಕೋಡಿಮಠದ ಶ್ರೀಗಳು. ಸಂಕ್ರಾಂತಿವರೆಗೂ ಏನು ಹೇಳಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ, ಕಳೆದರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ. 5 ವರ್ಷ ಪೂರ್ವಗಳು ಆಮೇಲೆ ಹೇಳ್ತೀನಿ, ಜನವರಿ ಆದ್ಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದಲ್ಲ. ನವೆಂಬರ್ಗೆ ಭಯ ಇಲ್ಲ, ಜನವರಿಗೂ ಭಯ ಇಲ್ಲ, ಸಂಕ್ರಾಂತಿ ಕಳೆದ ಮೇಲೂ ಭಯ ಇಲ್ಲ. ಹೈಕಮಾಂಡ್ ಏನನ್ನು ಹೇಳದೇ ಇದ್ದಾಗ ಜನ ಕೋಡಿಮಠ ಶ್ರೀಗಳ ಮಾತನ್ನೇ ಭರವಸೆ ಎಂದು ನಂಬಿಕೊಂಡಿದ್ದಾರೆ. ವಿಚಿತ್ರ ಅಂದ್ರೆ ಸಿದ್ದರಾಮಯ್ಯ ದೇವರು, ಜ್ಯೋತಿಷ್ಯ, ಭವಿಷ್ಯವನ್ನ ನಂಬೋದಿಲ್ಲ. ಅವರ ಭವಿಷ್ಯ ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಕಂಪ್ಲೀಟ್ ಸೇಫ್ ಅಲ್ಲ. ಅದೇ ಹೈಕಮಾಂಡಿಗೂ ಬೇಕಾಗಿದೆಯಾ ಅದು ಕೂಡ ಗೊತ್ತಿಲ್ಲ. ಗೊತ್ತಿರೋರು ಕ್ಲಿಯರ್ ಕಟ್ ಆಗಿ ಹೇಳಬೇಕಾದವರು ಒಂದೇ ಮಾತಲ್ಲಿ ಡೌಟ್ಸ್ ಕ್ಲಿಯರ್ ಮಾಡಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.